ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಂಗಳವಾರ ಸಂಜೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡೋಣ ಅಂದ್ಕೊಂಡೆ. ಬೆಳಗ್ಗೆಯಿಂದ ಯಾಕೋ ಇವತ್ತು ಬ್ಯಾಕ್ ಪೇಯ್ನು ವಿಪರೀತ, ಎದ್ದೊಳಕ್ಕೂ ಆಗ್ತಿರಲಿಲ್ಲ, ಅಷ್ಟು ಬ್ಯಾಕ್ ಪೇಯ್ನು. ಸ್ವಲ್ಪ ಹೊತ್ತೆಲ್ಲ ರೆಸ್ಟ್ ಮಾಡಿ ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ನಾಳೆ ಕ್ರಿಸ್ಮಸ್ ಆಗಿರೋದ್ರಿಂದ ನಾಳೆ ರಜಾ ಇದೆ ನನ್ನ ಮಗನಿಗೆ. ಹಾಗಾಗಿ ಊರಿಗೆ ಹೋಗಿ ಬರೋಣ ಅಂದ್ಬಿಟ್ಟು, ಒಂದಿನ ರಜೆ ಇದೆಯಲ್ಲ, ಹಾಗೆ ಊರಿಗೆ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಇವಾಗ ಊರಿಗೆ ಹೊಟ್ಟಿದ್ದೀವಿ. ಮನೆ ಕೆಲಸ ಎಲ್ಲ ಮುಗಿಸಿ ದೇವ್ರ ಪೂಜೆನೂ ಸಹ ಮಾಡಿದ್ದಾಯಿತು. ದೇವ್ರ ಪೂಜೆ ಮಾಡಿ ಇವಾಗ ಆಟೋ ಬುಕ್ ಮಾಡಿದ್ವಿ. ಆಟೋ ಬುಕ್ ಮಾಡಿದ ತಕ್ಷಣ ಹೊರಡೋದು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಆಟೋ ಬುಕ್ ಮಾಡಿದ್ವಲ್ಲ, ಆಟೋನೂ ಸಹ ಬಂತು. ಆಟೋ ಹತ್ಕೊಂಡು ಇವಾಗ ಬಸ್ ಸ್ಟಾಪ್ ಕಡೆ ಹೊಟ್ಟಿದ್ದೀವಿ. ನಾವು ಊರಿಗೆ ಹೋಗ್ಬೇಕಂದ್ರಲ್ಲ ಆಲ್ಮೋಸ್ಟು ನಾವು ಬಸ್ಸಲ್ಲೇ ಹೋಗೋದು. ಯಾವಾಗಲಾದರೂ ರೇರಾಗಿ ಬೈಕಲ್ಲಿ ಹೋಗ್ತೀವಿ, 2 ವೀಲರಲ್ಲಿ ಹೋಗ್ತೀವಿ ಅಷ್ಟೇ. ನಾನು ಅಂದ್ಕೊಂಡಿದ್ದೆ ಬಸ್ಸೆಲ್ಲ ಫುಲ್ ರಶ್ ಇರುತ್ತೆ ಅಂತ, ಯಾಕಂದರೆ ರಜಾ ಇದೆಯಲ್ಲ. ಹಾಗಾಗಿ ನೋಡಿದ್ರೆ ಬಸ್ ಫುಲ್ ಖಾಲಿ ಅಂದರೆ ಖಾಲಿ ಹೊಡಿತಿತ್ತು. ಎಲ್ಲರಿಗೂ ನಮ್ಮ 3 ಜನಕ್ಕೂ ಸೀಟ್ ಸಿಕ್ತು. ಇವಾಗ ಬಸ್ ಹತ್ಕೊಂಡು ಊರ ಕಡೆಗೆ ಹೊರಟಿದ್ದೀವಿ. ಜಾಸ್ತಿ ದಿನ ರಜೆ ಇರಲಿಲ್ಲ, ಇಲ್ಲಾಂದರೆ ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡಿದ್ದು. ಸಡನ್ನಾಗಿ ಪ್ಲ್ಯಾನ್ ಆಯಿತು. ಇವಾಗ ಅಲ್ಲಿ ಊಟಕ್ಕೆ ನಿಲ್ಲಿಸಿದ್ದಾರೆ. ಸ್ನ್ಯಾಕ್ಸ್ ಏನಾದರೂ ತಿನ್ನೋಂಗಿದ್ರೆ ತಿನ್ಬೋದು ಅಂತ. ನಮ್ಗೆ ಅಷ್ಟೊತ್ತು ಕಾಲೇ ಹೊಟ್ಟೆ ಹಶ್ವಾಗ್ಬಿಟ್ಟಿತ್ತು. ಟೈಮ್ ಒಂದು 7:30 ಆಗೋಗಿತ್ತು. ಹಾಗಾಗಿ ಲೈಟಾಗಿ ಮಸಾಲೆ ದೋಸೆ ತಿನ್ನೋಣ ಅಂದ್ಬಿಟ್ಟು ಮಸಾಲೆ ದೋಸೆನ ತೊಗೊಂಡಿದ್ದೀವಿ. ಲೈಟಾಗಿ ಮಸಾಲೆ ದೋಸೆನ ತಿನ್ಕೊಂಡು ಇವಾಗ ನಮ್ಮ ಸ್ಟಾಪ್ ಅಂತೂ ನಾವು ಇಳ್ಕೊಂಡು ಇವಾಗ ಆಟೋದಲ್ಲಿ ಹೋಗ್ತಾಯಿದ್ದೀವಿ ಊರಿಗೆ. ಇಲ್ಲಿಂದ ಬೇಕಾದ್ರೆ ನಾವು ವಾಕೇಬಲಲ್ಲೂ ಹೋಗ್ಬೋದು. ಒಬ್ಬೊಬ್ಬರೇ ಹೋಯ್ತು ಅಂದರೆ ವಾಕೇಬಲಲ್ಲಿ ಹೋಗ್ಬೋದು. ಮಗು ಮತ್ತು ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ತೀವಿ ಅಂದರೆ ಆಗಲ್ಲ. ಅದು ಅಲ್ಲದೆ ನೈಟ್ ಟೈಮ್ ಬೇರೆ ಅಲ್ವಾ ಇಷ್ಟೊತ್ತಲ್ಲಿ, ಅದಕ್ಕೆ ಅಂದ್ಬಿಟ್ಟು ಆಟೋ ತೊಗೊಂಡ್ವಿ. ಮನೆಗೆ ಹೋಗಿದ ತಕ್ಷಣ ನನ್ನ ಮಗಂದು ಕೋಳಿ ಮರಿನ ಇಟ್ಕೊಂಡಿದ್ದಾನೆ. ಅದನ್ನು ಕೋಳಿ ಪಾಪ ಅಂತಾನೆ. ಕೋಳಿ ಪಾಪ ಕೊಡಿ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಇಟ್ಕೊಂಡಿದ್ದಾನೆ. ಅವ್ನು ಊರಿಗೆ ಹೋಗಿದ ತಕ್ಷಣ ಅವನದೊಂದು ಆಟ. ಆಮೇಲೆ ಅಡುಗೆ ಅವ್ರಿಗೂ ಸಹ ಹೇಳಿರಲಿಲ್ಲ, ಅತ್ತೆ ಮಾವವ್ರಿಗೂ ಸಹ ಹೇಳಿರಲಿಲ್ಲ ಬರ್ತಿದ್ದೀವಿ ಅಂತ. ಆಗ ಬಸ್ ಹತ್ತಿದ ಮೇಲೆ ಫೋನ್ ಮಾಡಿ ಹೇಳಿದ್ವಿ ಬರ್ತಿದ್ದೀವಿ ಅಂತ. ಸರಿ ಆಯಿತು ಬನ್ನಿ ಅಂತ ಹೇಳಿದ್ರು. ಮಧ್ಯಾಹ್ನನೇ ಅತ್ತೆ ಸಾಂಬಾರು ಮಾಡ್ಕೊಂಡಿದ್ರಂತೆ ಅವ್ರಿಗೆ ಅಂದ್ಬಿಟ್ಟು. ಇನ್ನೇನು ಅದೇ ಸಾಂಬಾರು ಆಗುತ್ತಲ್ಲ ಅಂದ್ಬಿಟ್ಟು ನನಗೆ ರೈಸ್ ಗಿಡಕ್ಕೆ ಹೇಳಿದ್ರು. ರೈಸ್ಗೆ ಇಟ್ಟಿದ್ದೀನಿ. ಈ ಸೈಡು ಮೊಸೊಪ್ಪಿಗೆ ಬಿಸಿ ಹಾಕೋಕ್ಕೂ ಸಹ ಇಟ್ಟಿದ್ದೀನಿ. ರೈಸ್ ಆದಮೇಲೆ ಸೈಡ್ಸ್ಗೆ ಅಂದ್ಬಿಟ್ಟು ಎಗ್ ಬುರ್ಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ಎಗ್ ಬುರ್ಜಿನೂ ಸಹ ಮಾಡ್ತಾಯಿದ್ದೀನಿ. ಅತ್ತೆ ಒಲೆ ಮೇಲೆ ಮುದ್ದೆ ಮತ್ತು ಹಾಲು ಅಂದರೆ ಮೊಸರು ಹಾಕಕ್ಕೆ ಅಂದ್ಬಿಟ್ಟು ಹಾಲು ಬಿಸಿ ಮಾಡ್ಕೊತೀನಿ ಅಂತ ಹೇಳಿದ್ರು ಒಲೆ ಮೇಲೆ. ನಾನಿಲ್ಲಿ ಗ್ಯಾಸ್ ಮೇಲೆ ಎಗ್ ಬುರ್ಜಿ ಮಾಡ್ತಾಯಿದ್ದೀನಿ. ಇವತ್ತಿನ ನೈಟ್ ಡಿನ್ನರ್ ಬಂದು ಮುದ್ದೆ, ಮೊಸಪ್ಪು, ರೈಸ್ ಮತ್ತು ಎಗ್ ಬುರ್ಜಿ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 7 ಗಂಟೆ. ಆಲ್ರೆಡಿ ಎದ್ಬಿಟ್ಟು ಕಾಫಿ ಮಾಡಿಕೊಟ್ಟೆ. ಇವಾಗ ಆಚೆ ಕಡೆ ಎಲ್ಲ ಫುಲ್ ಮಂಜು. ಹಾಗೆ ಒಂದು ವ್ಯೂ ತರಿಸ್ತೀನಿ ಬನ್ನಿ ನೋಡಿ. ಬೆಳಗ್ಗೆ ಒಂದು 6:30 7 ಗಂಟೆ ಆಗಿರ್ಬೇಕು. ಇನ್ನೂ ಎಷ್ಟು ಮಂಜಿದೆ. ಊರುಗಳ ಕಡೆ ಹೋಯ್ತು ಅಂದರೆ ಅಕ್ಕಿಗಳ ಸದ್ದು ಎಲ್ಲ ಒಂಥರ ಫ್ರೆಶ್ನೆಸ್ ಅನಿಸುತ್ತೆ. ನೇಚರ್ ಸೌಂಡ್ ಎಲ್ಲ ಜಾಸ್ತಿ ಇರುತ್ತೆ. ಹಸು, ಕೋಳಿ ಇದೆಲ್ಲ ಸೌಂಡ್ ಜಾಸ್ತಿನೇ ಇರುತ್ತೆ. ಇಲ್ಲಿ ಸಿಟಿಲಿ ಅಷ್ಟೊಂದೆಲ್ಲ ಸೌಂಡ್ ಇರಲ್ಲ. ಇಲ್ಲಿ ಪಕ್ಷಿಗಳು ಕೂಗೋದು ಎಲ್ಲ ಹೇಗೆ ಕೇಳಿಸ್ತಿರುತ್ತೆ. ಹಾಗೆ ಇಲ್ಲಿ ಹಸ್ಬೆಂಡು ಕೋಳಿ ಕುಯ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಬಿಸಿನೀರನ್ನ ಒಲೆ ಮೇಲೆ ಕಾಯಿಸ್ಕೊಂಡು ತಿನ್ಬಿಡು ಅಂತ ಹೇಳಿದ್ರು. ಸರಿ ಆಯಿತು ನೀವು ಕಾಯಿಸ್ಕೊಡಿ ಅಂದ್ಬಿಟ್ಟು ನಾನು ಇಲ್ಲಿ ನಾನು ಬ್ರೇಕ್ಫಾಸ್ಟ್ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಇವತ್ತು ಬೆಳಗ್ಗೆನೇ ನಾಟಿ ಕೋಳಿ ಬಿರಿಯಾನಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಸಾಕಿದ ಕೋಳಿ ಇತ್ತು, ಹಾಗಾಗಿ ಅದನ್ನೇ ನಾಟಿ ಕೋಳಿ ಬಿರಿಯಾನಿ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ನಾಟಿ ಕೋಳಿ ಬಿರಿಯಾನಿ ಮತ್ತು ಇನ್ನೊಂದು ಕೋಳಿನ ಸಾಂಬಾರು ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವಾಗ ಫಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂದ್ಬಿಟ್ಟು ನಾಟಿ ಕೋಳಿ ಬಿರಿಯಾನಿನ ಮಾಡ್ತಿದ್ದೀನಿ. ಅತ್ತೆ ಮಾವ ಬಂದು ತೋಟದ ಹತ್ರ ಹೋಗಿದ್ದಾರೆ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಬಂದ್ಬಿಟ್ಟು ನೀರು ತರಕ್ಕೆ ಹೋಗಿದ್ದಾರೆ. ಇವಾಗ ನೀರು ತೊಗೊಂಬರೋಷ್ಟರಲ್ಲಿ ಇಲ್ಲಿ ನಾನು ಬಿರಿಯಾನಿಗೆ ರೆಸಿಪಿನ ಶೇರ್ ಮಾಡ್ತಿದ್ದೀನಿ ಬಿರಿಯಾನಿದು. ಹಾಗೆ ರೆಸಿಪಿನ ನೋಡಿ, ಸಕ್ಕತ್ತಾಗಿರುತ್ತೆ ಟೇಸ್ಟು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ. ಕೊಡೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ನಾಟಿ ಕೋಳಿ ಬಿರಿಯಾನಿ ಮಾಡೋಕ್ಕೆ. ಯಾಕಂದರೆ ಕರೆಂಟ್ ಹೋಗ್ಬಿಟ್ರೆ ಆಮೇಲೆ ಕಷ್ಟ. ನನಗೆ ಗೋಳ್ಕಳಲ್ಲೆಲ್ಲ ಆಡ್ಸೋಕ್ಕೆ ಬರಲ್ಲ, ಅತ್ತೆನೇ ಆಡಿಸ್ಕೊಡ್ತಾರೆ. ಅದಕ್ಕೆ ಇವಾಗ ಕರೆಂಟ್ ಇರಬೇಕಾದ್ರೇ ಮಸಾಲೆ ರುಬ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡಿ ಪುದೀನ ಎಷ್ಟು ಫ್ರೆಶ್ ಆಗಿದೆ. ಇದು ಇಲ್ಲಿ ಊರಲ್ಲೇ ಬೆಳೆದಿರೋದು. ಎಷ್ಟು ಫ್ರೆಶ್ ಆಗಿದೆ ನೋಡಿ. ಇವಾಗ ನಾನು ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ. ಇವಾಗ ನಾನು ನಾಟಿ ಕೋಳಿ ಬಿರಿಯಾನಿ ಮಾಡೋಕ್ಕೆ ಇಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಮತ್ತು ಮೆಣಸು ಇಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೊತಿದ್ದೀನಿ ನೋಡಿ. ಇವಾಗ ನಾನು ಒಂದು ಮಿಕ್ಸಿ ಜಾರ್ಗೆ ಏನು ಪೌಡರ್ ಹುರ್ಕೊಂಡಿದ್ನೋ ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ. ನಿಮ್ಗೆ ಈರುಳ್ಳಿ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕ್ಕೋಬೋದು, ಮಸಾಲೆ ಜಾಸ್ತಿ ಆಗುತ್ತೆ. ಪುದೀನ ಮತ್ತು ಕೊತ್ತಂಬರಿ ಒಂದೊಂದು ಇಡೀನ ಹಾಕ್ಕೊತಿದ್ದೀನಿ. ಯಾಕಂದರೆ ಇಲ್ಲಿ ನಾನು ಜಾಸ್ತಿ ಇನ್ನೂ ಮಸಾಲ ಪೌಡರ್ನ ಬಳಸಲ್ಲ. ಹಾಗಾಗಿ ನಾನಿಲ್ಲಿ ಕೊತ್ತಂಬರಿ ಪುದೀನನ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಗ್ರೀನ್ ಕಲರ್ ಬರುತ್ತೆ ಅದು. ಹಾಗಾಗಿ ಇವಾಗ ತರ್ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೀರೇನು ಹಾಕಿಲ್ಲ.
ಹಾಗೆಯೇ ರುಬ್ಕೊಂಬಂದಿದ್ದೀನಿ. ಇಲ್ಲಿ ಹಸ್ಬೆಂಡು ಚಿಕನ್ನ ಕ್ಲೀನ್ ಮಾಡಿಕೊಡ್ತಿದ್ದಾರೆ, ನಾಟಿ ಕೋಳಿನ ಕ್ಲೀನ್ ಮಾಡ್ತಿದ್ದಾರೆ. ಇಲ್ಲಿ ಹಳ್ಳಿಗಳ ಕಡೆ ಎಲ್ಲ ಚಿಕನ್ನ ಕ್ಲೀನ್ ಮಾಡೋಕ್ಕೆ ಶಾಪಿಗೆಲ್ಲ ತೊಗೊಂಡೋಗಲ್ಲ, ಅವರವರೇ ಕ್ಲೀನ್ ಮಾಡ್ಕೊತಾರೆ. ಇಲ್ಲೇ ಹಸ್ಬೆಂಡ್ ಕ್ಲೀನ್ ಮಾಡ್ತಿದ್ದಾರೆ. ಇವಾಗ ಹಸ್ಬೆಂಡ್ ಎಲ್ಲ ಚಿಕನ್ ಎಲ್ಲ ಕ್ಲೀನ್ ಮಾಡಿಕೊಟ್ರು. ಇವಾಗ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಪಲಾವ್ ಎಲೆ, ಕಸ್ತೂರಿ ಮೇಥಿ, ಕಾಳು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆಗೆ. ಅದು ಸ್ವಲ್ಪ ಫ್ರೇಗ್ರೆನ್ಸ್ ಬಿಡಬೇಕು. ಅದು ಫ್ರೇಗ್ರೆನ್ಸ್ ಬಿಟ್ಟ ಮೇಲೆ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕಾದ್ರೆ ನಾನು ತೊಳೆದಿಟ್ಕೊಂಡಿರೋವಂಥ ಚಿಕನ್ನ ಹಾಕ್ಕೊತಿದ್ದೀನಿ. ಇದು ನಾಟಿ ಕೋಳಿನ ಹಾಕ್ಕೊತಿದ್ದೀನಿ. ಇದು ತುಂಬ ಬಲ್ತಿಲ್ಲ, ಹಾಗಾಗಿ ನಾನು ಪಾತ್ರೆಲೇ ಡೈರೆಕ್ಟ್ ಮಾಡ್ಕೊತಿದ್ದೀನಿ. ಏನಾದರೂ ನಿಮ್ಮದು ಚಿಕನ್ನು ಬಲ್ತಿತ್ತು ಅಂದರೆ ಸೇಮ್ ಮೆಷರ್ಮೆಂಟು ಕುಕ್ಕರಲ್ಲಿ ಮಾಡ್ಕೊಂಡು 1-2 ವಿಷಲ್ ಕೂಗಿಸ್ಕೊಳ್ಳಿ. ಇವಾಗ ಚಿಕನ್ನ ಹಾಕ್ಕೊಂಡು ಅದಕ್ಕೆ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಅರಶಿನ ಹಾಕ್ಕೊಂಡು ಚಿಕನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನೀವು ಎಣ್ಣೆಯಲ್ಲಿ ಎಷ್ಟು ಚಿಕನ್ನ ಫ್ರೈ ಮಾಡ್ತೀರೋ, ಕೋಳಿನ ಚೆನ್ನಾಗಿ ಎಷ್ಟು ಫ್ರೈ ಮಾಡ್ತೀರೋ ಅಷ್ಟು ಟೇಸ್ಟ್ ಕೊಡುತ್ತೆ ನಿಮಗೆ. ಅದು ನೀರು ಬಿಟ್ಕೊಂಡು ನೀರು ತಿರ್ಗಾ ಹೀರ್ಕೋಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ 1-2 ನಿಮಿಷ ಚಿಕನ್ ಫ್ರೈ ಆದಮೇಲೆ ಇವಾಗ ನಾನು 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಟೊಮೊಟೊ ಹಾಕ್ಬಿಟ್ಟು ಟೊಮೊಟೊ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ನೋಡಿ ಟೊಮೊಟೊ ಆಲ್ಮೋಸ್ಟು ಸಾಫ್ಟ್ ಆಗಿದೆ. ಈಗ ನಾನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲಾನು ಹಾಕ್ಕೊತಿದ್ದೀನಿ, ಯಾಕಂದರೆ ಚಿಕನ್ಗೆ ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ, ಅದಕ್ಕೋಸ್ಕರ. ಇವಾಗ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದು ಎಣ್ಣೆ ಬಿಟ್ಕೋಬೇಕು, ರಾ ಸ್ಮೆಲ್ಲೆಲ್ಲ ಹೋಗಬೇಕು ಆ ಮಸಾಲೆದು, ಆ ರೀತಿ ಫ್ರೈ ಮಾಡ್ಕೋಬೇಕು. ನೀವು ಈ ಮಸಾಲೆಯಲ್ಲಿ ಎಷ್ಟು ಚಿಕನ್ನ ಫ್ರೈ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಇದ್ರದ್ದು ರಾ ಸ್ಮೆಲ್ಲೆಲ್ಲ ಹೋಗಬೇಕು. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂತು ಅಂದರೆ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಅಂತ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ, ಗೊತ್ತಾಗ್ತಿದೆ ಅಂದ್ಕೊತೀನಿ. ಈಗ ನಾನು 1.5 ಸ್ಪೂನಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1 kg ನಾಟಿ ಕೋಳಿನ ತೊಗೊಂಡಿರೋದು. ನಾನಿಲ್ಲಿ 1 kg ರೈಸು, 1 kg ನಾಟಿ ಕೋಳಿನ ತೊಗೊಂಡಿದ್ದೀನಿ. ಈಗ ಧನಿಯಾ ಪುಡಿನ ಹಾಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಅದ್ರದ್ದು ಸಹ ರಾ ಸ್ಮೆಲ್ ಹೋಗಬೇಕು, ಆ ರೀತಿ ಫ್ರೈ ಮಾಡ್ಕೋಬೇಕು. ಈಗ 1-2 ನಿಮಿಷ ಆದಮೇಲೆ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಇನ್ನೊಂದು ಸ್ವಲ್ಪ ಮಸಾಲ ಉಳಿದಿತ್ತಲ್ಲ, ಅದಕ್ಕೇ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಚಿಕನ್ನ ಬೇಯೋಕ್ಕೆ ಬಿಡ್ತೀನಿ. ಇದು ಚಿಕನ್ನು ನಾನು ತೊಗೊಂಡಿರೋದು ತುಂಬ ಬಲ್ತಿಲ್ಲ, ಹಾಗಾಗಿ ನಾನು ಪಾತ್ರೆಲೇ ಬೇಯಿಸ್ಕೊತಿದ್ದೀನಿ. ನಿಮ್ಮ ಚಿಕನ್ ಏನಾದರೂ ಕೋಳಿ ಜಾಸ್ತಿ ಬಲ್ತಿತ್ತು ಅಂದರೆ ನೀವು ಕುಕ್ಕರಲ್ಲಿ ಇಷ್ಟರಲ್ಲೇ ನೀರು ಹಾಕ್ಬಿಟ್ಟು 2-3 ವಿಷಲ್ ನಾನು ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ನಾನು 1 ಗ್ಲಾಸಷ್ಟು ನೀರನ್ನ ಹಾಕ್ಬಿಟ್ಟು ಚಿಕನ್ನ ಬೇಯಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ 5 ನಿಮಿಷ ನಾನು ಬೇಯಕ್ಕೆ ಬಿಡ್ತೀನಿ ಅಷ್ಟೇ, ಯಾಕಂದರೆ ಚಿಕನ್ನು ಎಳೆದಲ್ವ, ಹಾಗಾಗಿ ಬೇಗ ಬೆಂದ್ಬಿಡುತ್ತೆ ಅಂದ್ಬಿಟ್ಟು ಇಲ್ಲಿ ಬಿಟ್ಟಿದ್ದೀನಿ. ನೋಡಿ ಚಿಕನ್ನು ಚೆನ್ನಾಗಿ ಕುಕ್ ಆಗಿದೆ, ಬೋನಿಂದ ಚಿಕನ್ ಬಿಟ್ಕೊಂಡಿದೆ. ಇವಾಗ ನಾನು ಬಿಸಿನೀರನ್ನ ಹಾಕ್ಕೊತಿದ್ದೀನಿ. ಬಿಸಿನೀರು ಹಾಕೋದ್ರಿಂದ ಚಿಕನ್ಗೆ ಹಿಡ್ದಿರುವಂಥ ಉಪ್ಪು ಖಾರ ಬಿಡಲ್ಲ, ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಇವಾಗ ಬಿಸಿನೀರನ್ನ ಹಾಕ್ಕೊತಿದ್ದೀನಿ. ನಾನಿಲ್ಲಿ 1 kg ರೈಸ್ ಅಂದರೆ 3 ಗ್ಲಾಸ್ ಅಕ್ಕಿಗೆ ನಾನಿಲ್ಲಿ 6 ಗ್ಲಾಸಷ್ಟು ನೀರನ್ನ ಬಳಸಿದ್ದೀನಿ. ನೀರನ್ನ ಹಾಕ್ಕೊಂಡು 5 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ. ಬಿಸಿನೀರು ಹಾಕಿರೋದ್ರಿಂದ ಬೇಗನೆ ಕುದಿ ಬರುತ್ತೆ. ಇವಾಗ ಕುದೀತಿರ್ಬೇಕಾದ್ರೆ ನಾನು ಮೊದಲೇ ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊತಿದ್ದೀನಿ. ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದಂತೂ ಸಕ್ಕತ್ತಾಗಿತ್ತು ಬಿರಿಯಾನಿ, ಮಸ್ತ್ ಅಂದರೆ ಮಸ್ತಾಗಿತ್ತು, ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು. ಇವಾಗ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸ್ ಮಾಡಿಬಿಟ್ಟು ನೀರು ಚೆನ್ನಾಗಿ ಕುದಿಬೇಕು, ನೀರು ಕಡಿಮೆ ಆಗಬೇಕು, ಆ ರೀತಿ ನೋಡಿ. ಇವಾಗ ನೀರು ಕಡಿಮೆ ಆಗಿದೆ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇವಾಗ ಲಾಸ್ಟ್ಗೆ ಕೊತ್ತಂಬರಿ ಪುದೀನನ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಪುದೀನನ ಹಾಕ್ಕೊಂಬಿಟ್ಟು ಮೇಲ್ಗಡೆ 1 ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ದಮ್ ಕಟ್ಟೋಕ್ಕೆ ಇಡಬೇಕು. ನೋಡಿ ಇವಾಗ ನಾನು ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪನ ಹಾಕ್ಬಿಟ್ಟು ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನಾನು ದಮ್ ಕಟ್ಟೋಕ್ಕೆ ಬಿಡ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇಡೀ ದಮ್ ಕಟ್ಟೋಕ್ಕೆ. ನೀವೇನಾದ್ರು ಪಾತ್ರೆಯಲ್ಲಿ ಮಾಡ್ತಿದ್ದೀರಾ ಅಂದರೆ, ಇಲ್ಲಾಂದರೆ ತಳ ಹಿಡಿಯೋಂಥ ಚಾನ್ಸಸ್ ಇರುತ್ತೆ. ಇವಾಗ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ನ ಮುಚ್ಚಿ ನಾನು 10 ನಿಮಿಷ ದಮ್ಗೆ ಕಟ್ತೀನಿ. ನೋಡಿ ಇವಾಗ ಒಂದು 10 ನಿಮಿಷ ನಾನು ದಮ್ ಕಟ್ಟಿದ್ದೀನಿ. ಈ ಸೈಡು ನಾನು ನಾಟಿ ಕೋಳಿ ಸಾಂಬಾರ್ಗೂ ಸಹ ರೆಡಿ ಮಾಡ್ತಾಯಿದ್ದೀನಿ. ಯಾಕಂದರೆ ಕರೆಂಟ್ ಹೋಗ್ಬಿಡ್ತು ಅಂದರೆ ಆಮೇಲೆ ಮಸಾಲೆ ಎಲ್ಲ ಆಡಿಸ್ಕೊಳಕ್ಕಾಗಲ್ಲ ಅಲ್ವಾ, ಬೆಳಗ್ಗೆನೇ ಮಾಡಿಟ್ಬಿಡ್ತು ಅಂದರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಇವಾಗ ಮಾಡ್ತಾಯಿದ್ದೀನಿ. ಈ ಸೈಡು ಎಲ್ಲ ಇದ್ರದ್ದು ರೆಸಿಪಿ, ನಾಟಿ ಕೋಳಿ ಸಾಂಬಾರು ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಏನು ತೋರ್ಸೋಕೆ ಹೋಗಲಿಲ್ಲ, ಮೇಲೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1-3 ವಿಷಲ್ ಬರ್ಸಿದ್ರೆ ರೆಡಿ ಆಗುತ್ತೆ. ಅಷ್ಟೊತ್ತಿಗೆ ಇಲ್ಲಿ ಬಿರಿಯಾನಿನೂ ಸಹ ರೆಡಿಯಾಗಿತ್ತು.
ಬಿರಿಯಾನಿ ದಮ್ ತೆಗ್ದ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಯಾಕಂದರೆ ತಳ ಏನಾದರೂ ಹಿಡ್ದಿದೆಯಾ ಅಂತ ಚೆಕ್ ಮಾಡ್ತಾಯಿದ್ದೀನಿ. ತಳ ಏನು ಹಿಡ್ದಿರಲಿಲ್ಲ, ಚೆನ್ನಾಗಾಗಿತ್ತು. ಉಡಿಯಾಗಿ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ಸಕ್ಕತ್ತಂದರೆ ಸಕ್ಕತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ನಾಟಿ ಕೋಳಿ ಬಿರಿಯಾನಿ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು, ನನ್ನ ಹಸ್ಬೆಂಡ್, ನನ್ನ ಮಗ ಇವಾಗ ಹೊಲದ ಹತ್ರ ಹೋಗ್ತಿದ್ದೀವಿ. ನಮ್ಮ ಅತ್ತೆ ಬರ್ತೀನಿ, ನೀವು ಹೋಗ್ತಾ ಇರಿ ಅಂತ ಹೇಳಿದ್ರು. ಹಾಗಾಗಿ ನಾನು, ನನ್ನ ಮಗ, ನನ್ನ ಹಸ್ಬೆಂಡ್ 3 ಜನನೂ ಹೋಗ್ತಾ ಇದ್ದೀವಿ. ಇಲ್ಲಿ ನೋಡಿ ತೊಗರಿಕಾಯಿ ಗಿಡ. ಇನ್ನು ತೊಗರಿಕಾಯಿ ಏನು ಬಿಟ್ಟಿರಲಿಲ್ಲ. ಈಗ ಅಂದರೆ ಹೂವು ಬಿಟ್ಟಿತ್ತು. ಇನ್ನು ಮುಂದಕ್ಕೆ ಬರುತ್ತೆ ತೊಗರಿಕಾಯಿ ನೋಡಿ. ಈಗ ಇನ್ನೂ ಹೂವು ಬಿಟ್ಟಿದೆ. ಒಂದೊಂದು ಇನ್ನೂ ಚಿಕ್ಕದು ಎಳೆದು ಇನ್ನೂ ಬಲ್ತಿಲ್ಲ. ಈ ಸೈಡ್ ನೋಡಿ ಅವರೆಕಾಯಿ ಗಿಡನೂ ಸಹ ಹಾಕಿದ್ದಾರೆ. ಇನ್ನು ಯಾವುದೂ ಕಾಯಿ ಆಗಿರಲಿಲ್ಲ, ಎಲ್ಲ ಹೂವು ಬಿಟ್ಟಿದ್ವು ಅಷ್ಟೇ. ಈ ಸೈಡು ರಾಗಿ ಕುಯ್ಲಿಕ್ಕೆ ಬಂದಿತ್ತು. ಇದು ರಾಗಿ ಮತ್ತು ಭತ್ತ ಕುಯ್ಯೋ ಟೈಮು. ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲರೂ ಊರುಗಳ ಕಡೆ ರಾಗಿ ಮತ್ತು ಭತ್ತನ ಕುಯ್ತಿರ್ತಾರೆ. ಕೆಲವರು ಕುಯ್ದುಬಿಟ್ಟು ಒಣಗಕ್ಕೆ ಹಾಕಿರ್ತಾರೆ. ಇಲ್ಲಿ ನಮ್ಮ ಅತ್ತೆ ಮನೆ ಸೈಡಲ್ಲೆಲ್ಲ ಇಲ್ಲಿ ಬೆಳೆಯೋದೆಲ್ಲ ರಾಗಿನೇ, ಭತ್ತ ಅಷ್ಟಾಗಿ ಬೆಳೆಯಲ್ಲ, ಎಲ್ಲೋ ಒಬ್ಬೊಬ್ಬರು ಬೆಳೀತಾರೆ ಅಷ್ಟೇ. ಆ ಸೈಡೆಲ್ಲ ರಾಗಿನೇ ಬೆಳೆಯೋದು. ಇವಾಗ ನಾವು ನೆಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ಅದು ಹಣೆ ಸೊಪ್ಪಿನ ಗಿಡನ ತೊಗೊಂಬಂದು ಕೊಟ್ಬಿಟ್ಟು, ಫ್ಲವರ್ ತೊಗೊಳಮ್ಮ ಫ್ಲವರು ಅಂತ ಹೇಳ್ಬಿಟ್ಟು, ಹೂವು ಅಂತೆ ಅದು ಅವನಿಗೆ, ಅದಕ್ಕೆ ನನಗೆ ಕೊಟ್ಟಿದ್ದಾನೆ. ಇದು ನೋಡಿ, ನಾವು ತೋಟದ ಹತ್ರ ಹೋಗೋ ಕೆರೆ. ಎಷ್ಟು ದೊಡ್ಡ ಕೆರೆ ಅಂದರೆ, ನಾವು ತೋಟಕ್ಕೆ ಹೋಗೋ ದಾರಿನೇ ಬೇರೆ, ಹೊಲಕ್ಕೆ ಹೋಗೋ ದಾರಿನೇ ಬೇರೆ, ಅಷ್ಟು ದೊಡ್ಡ ಕೆರೆ ಇದು. ಈ ಹಣೆ ಸೊಪ್ಪಲ್ಲಿ ಸಾಂಬಾರು ಸಹ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಹಸ್ಬೆಂಡ್ ಹೇಳ್ತಿದ್ರು ಇದರಲ್ಲಿ ಚಿಕ್ಕದು ಅಂದರೆ ಚಿಕ್ಕ ಎಲೆ ಚಿಕ್ಕ ಗಿಡ ಆಗಿರುತ್ತಲ್ಲ, ಆವಾಗ ಸಾಂಬಾರು ಸಹ ಮಾಡ್ತಾರಂತೆ. ಇದು ನೋಡಿ ಹಣ್ಸಿನ್ಕಾಯಿ ಗಿಡ. ಇದು ಸಾಂಬಾರು ಮಾಡ್ತಾರಲ್ಲ, ಇವಾಗ ಚಿಗುರುತ್ತಿರುತ್ತೆ, ಸಣ್ಣದಿರುತ್ತೆ ನೋಡಿ. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಕಿತ್ಕೊಂಡು ಸಾಂಬಾರು ಮಾಡಿದ್ರೆ ಸಖತ್ತಾಗಿರುತ್ತೆ. ಇದರಲ್ಲಿ ಬಿರಿಯಾನಿ, ಕಬಾಬ್ ಎಲ್ಲ ಮಾಡ್ಬೋದು ನೋಡಿ. ಇವಾಗ ಅತ್ತೆನೂ ಸಹ ಜಾಯಿನ್ ಆದರು ಹೊಲದ ಹತ್ರ ಹೋಗೋಕ್ಕೆ. ಹೊಲ ತುಂಬ ದೂರ ಇರೋದ್ರಿಂದ ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಅಷ್ಟು ಆಗುತ್ತೆ ಹೊಲ ನಮ್ಮ ಮನೆಯಿಂದ ಹೊಲದ ಹತ್ರಕ್ಕೆ. ಅದಕ್ಕೆ ನನ್ನ ಮಗನಿಗೆ ಸುಸ್ತಾಯಿತು ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಅಪ್ಪ ಎತ್ಕೊಂಡಿದ್ದಾರೆ ನೋಡಿ. ಮಣ್ಣೆಲ್ಲ ಎಷ್ಟು ನೀಟಾಗಿದೆ ನೋಡಿ. ಈ ರೀತಿ ಇವಾಗ ಹೊಲ ಕುಯ್ದಿರೋದನ್ನು ಈ ರೀತಿ ಕಟ್ಟಬೇಕು. ಈ ಥರ ಎಲ್ಲ ಕಟ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಇವಾಗ ಹಸ್ಬೆಂಡು ಮತ್ತು ನಮ್ಮ ಅತ್ತೆ ಸೇರಿಕೊಂಡು ಇಬ್ಬರು ಕಟ್ತಿದ್ದಾರೆ. ನನ್ನ ಹಸ್ಬೆಂಡ್ ರೇಗಿಸ್ತಿದ್ರು, ಬಾ ನೀನು ಕಟ್ಟು ಅಂತ. ನಮ್ಮ ಅತ್ತೆ ಬೇಡ, ನೀನು ಅಲ್ಲೇ ಕೂತ್ಕೊ, ಮಗು ನೋಡಿಕೊಂಡು ಪಾಪು ನೋಡ್ಕೊಂಡು ಅಲ್ಲೇ ಇರು, ನಿನ್ನೇನು ಕಟ್ಟಬೇಡ ಅಂತ ಹೇಳಿದ್ರು. ಆಮೇಲೆ ನಾನು 1-2 ಟ್ರೈ ಮಾಡೋಣ ಅಂದ್ಬಿಟ್ಟು ಹೋಗಿ 2 ಒರೆನ ಕಟ್ಟಿದೆ. ಆಮೇಲೆ ನಮ್ಮ ಅತ್ತೆ ಹೋಗು ಬೇಡ ನೀನು, ನಿನಗಿದೆಲ್ಲ ರೂಢಿ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸ್ಬಿಟ್ರು. ಆಮೇಲೆ ನಮ್ಮ ಮಾವನೂ ಸಹ ಬಂದರು. ನಮ್ಮ ಮಾವ ಸ್ವಲ್ಪ ಹೊರ್ಗಡೆ ಹೋಗಿದ್ರು, ಹೊರ್ಗಡೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವಾಗ 3 ಜನನೂ ಸೇರಿಕೊಂಡು ಒರೆನ ಕಟ್ತಿದ್ದಾರೆ. ಈ ರೀತಿ ಒರೆನ ಕಟ್ಬಿಟ್ಟು ಇದನ್ನು ನಾವು ಮೆದೆ ಹಾಕ್ತೀವಲ್ಲ, ಮೆದೆ ಹಾಕೋ ಜಾಗಕ್ಕೆ ತೊಗೊಂಡೋಗ್ಬೇಕು. ಇಲ್ಲಾಂದರೆ ಹೀಗೆ ಬಿಡ್ತು ಅಂದರೆ ಮಳೆ ಬಂದರೆ ಎಲ್ಲ ನೆಂದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಒರೆ ಎಲ್ಲ ಕಟ್ಟಿದ್ದಾಯಿತು. ನಾನೇನು ಕಟ್ಟಲಿಲ್ಲ, ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ನನ್ನ ಹಸ್ಬೆಂಡ್ 3 ಜನ ಸೇರಿಕೊಂಡು ಒರೆ ಎಲ್ಲ ಕಟ್ಟಿದ್ರು. ಇವಾಗ ಟೈಮ್ ಬಂದು 1-2 ಗಂಟೆ. ಫುಲ್ ಬಿಸಿಲು ಅಂದರೆ ಬಿಸಿಲು. ಇವಾಗ ಅದಕ್ಕೆ ಮತ್ತೆ ನಮ್ಮ ಮಾವ ಫಸ್ಟು ನೀವಿಬ್ಬರು ಅಮ್ಮ ಮಗ ಮನೆಗೆ ಹೋಗ್ಬಿಡಿ, ನಾವು ಆಮೇಲೆ ಬರ್ತೀವಿ ಮೆದೆ ಹಾಕ್ಬಿಟ್ಟು ಅಂತ ಹೇಳಿದ್ರು. ಮೆದೆ ಹಾಕಿ ಟಾರ್ಪಲ್ ಹೊಚ್ಚಿ ಬರ್ತೀವಿ ನೀವು ಹೋಗಿ ಅಂತ ಹೇಳಿದ್ರು. ಮಾವ ಗಾಡಿ ತಂದಿದ್ರಲ್ಲ, ಹಾಗಾಗಿ ನಾವಿಬ್ಬರು ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. ಮನೆಗೆ ಬಂದು ಮನೆ ಹತ್ರನೇ ಆಡು ಮತ್ತು ಕರುನ ಕಟ್ಟಿದ್ರು, ಎಮ್ಮೆ ಕರುನ. ಅದಕ್ಕೆ ನೀರು ತೋರಿಸೋಣ ಅಂದ್ಬಿಟ್ಟು ನೀರು ಕೊಡೋಕ್ಕೆ ಬಂದಿದ್ದೀನಿ. ಏಕೆಂದರೆ ಬೆಳಗ್ಗೆಯಿಂದ ಮೇವೆಲ್ಲ ತಿಂದಿರ್ತಾವಲ್ಲ, ಅದಕ್ಕೋಸ್ಕರ ನೀರೇನಾದರೂ ಕುಡಿದ್ರೆ ಬಾಯಿ ಹಾರಿದ್ರೆ ನೀರು ಕುಡಿತವೆ ಅಂದ್ಬಿಟ್ಟು ನೀರು ತೋರಿಸ್ತಿದ್ದೀನಿ. ಮೇಕೆಗಳು ಏನು ನೀರು ಕುಡಿಲಿಲ್ಲ. ಇವಾಗ ಅದಕ್ಕೆ ಎಮ್ಮೆ ಕರುಗೆ ನೀರು ತೋರಿಸ್ತಾ ಇದ್ದೀನಿ. ಎಮ್ಮೆ ಕರು ಮಾತ್ರ ಸ್ವಲ್ಪ ನೀರು ಕುಡಿತು. ಅದು ನೀರು ಕುಡಿದ್ಮೇಲೆ ತಿರ್ಗಾ ನಾನು ಹೋಗ್ಬಿಟ್ಟು ಮೆಷ್ನ ಹಾಕ್ತಿದ್ದೀನಿ. ಮೆಶ್ ಯಾಕೆ ಹಾಕ್ತಿರೋದು ಅಂದರೆ, ಇಲ್ಲಿ ನಾಯಿಗಳ ಕಾಟ, ನಾಯಿಗಳು ಬಂದು ಮೇಕೆನ ತಿನ್ಕೊಂಬಿಡ್ತವೆ ಅಂದ್ಬಿಟ್ಟು ಸಂಜೆಯಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ಗೇನು ಅಡುಗೆ ಮಾಡೋದಿಲ್ಲ, ಯಾಕಂದರೆ ಬೆಳಿಗ್ಗೆನೇ ನಾಟಿ ಕೋಳಿ ಸಾಂಬಾರು ಮಾಡಿದ್ನಲ್ಲ ಅದೇ ಇದೆ. ಅದಕ್ಕೆ ರೈಸು ಮತ್ತು ಮುದ್ದೆ ಮಾಡಿಕೊಂಡ್ರೆ ಆಗುತ್ತೆ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವಾಗಲೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.